ಅಗ್ರಜ ಅಗ್ರಜ ಅರ್ಜುನ ಸಹೋದರ, ಮುಂದೆ ಬರಲು ಸಾಧ್ಯವಾಗುತ್ತಿಲ್ಲವಣ್ಣ. ಸಹೋದರ, ಮುಂದೆ ಬರಲು ಸಾಧ್ಯವಾಗುತ್ತಿಲ್ಲ. ಚಿಂತಿಸಬೇಡ. ಏನಾಯ್ತು ಸಹೋದರ? ಅಗ್ರಜ ಏನಾಯ್ತು ಸಹೋದರ? ಸಹೋದರ, ನಡೆಯಲಾರೆನು ಅಣ್ಣ, ಸಹೋದರ, ನಿಧಾನವಾಗಿ ಹೆಜ್ಜೆ ನಡೆಯುತ್ತಾಗಲಿ. ದುಃಖಿಸಬೇಡ. ಮುಂದೆ ಬರಲು ಸಾಧ್ಯವಾಗುತ್ತಿಲ್ಲವಣ್ಣ. ಮುಂದೆ ಬರಲು ಸಾಧ್ಯವಾಗುತ್ತಿಲ್ಲ. ಅದು ನೋಡು, ಅದೋ ನೋಡು, ಯಮನು ನನ್ನು ಸೇರಂತೆ ಭಾಸವಾಗುತ್ತಿರುವುದು ಅಗ್ರಜ. ಸಹೋದರ, ಹಾಗೆನ್ನ ಬೇಡ. ಇನ್ನು ನಾನು ಬದುಕಲಾರೆ ಅಣ್ಣ, ಇನ್ನು ನಾನು ಬದುಕಲಾರೆ ಅಣ್ಣ. ಅರ್ಜುನ, ಅರ್ಜುನ, ಸಹೋದರ, ಅರ್ಜುನ, 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 ಪಾರ್ಥ, ಧನಂಜಯ, ಕಿರೀಟಿ, ಜಿಷ್ಣು, ಶ್ವೇತವಾಹನ, ವಿಜಯ, ವಿವತ್ಸ, ಸವ್ಯಸಾಚಿ ಎಂಬ ಬಿರುದಾಂಕಿತನಾದ ನೀನು ಕುರುಕ್ಷೇತ್ರ ಮಹಾರಣಾಂಗಣದಲ್ಲಿ ವೀರಾವೇಶದಿಂದ ಹೋರಾಟವನ್ನು ಮಾಡಿ ದ್ರೋಣ, ಕೃತ್ರಿಮ, ಶಲ್ಯ, ಕರ್ಣ ಮುಂತಾದ ಮಹಾರಥಿಕನನ್ನು ಕೊಂದ ಮಹಾಪರಾಕ್ರಮಿ. ಅರ್ಜುನ, ಅರ್ಜುನ, ನಮ್ಮಗಳ ನಾಡದ ಮಾತಿಗೆ ವ್ರತವನ್ನು ತೀರಿಸುವುದಕ್ಕೋಸ್ಕರ ಸುರಸುವಾದ ದೇವೇಂದ್ರನ ನಿಜವಾದ ಐರಾತವನ್ನೇ ಧರೆಗಿಳಿಸಿದ ಮಹಾಪುರುಷರೇ. ಕೇವಲ ಕೇವಲ ಯವಕ್ಕಿಯದರೆ ಪ್ರಾಣತ್ಯಾಗವನ್ನು ಮಾಡಿದೆಯಾ ಸಹೋದರ? ಅಣ್ಣ, ಭೀಮಸೇನ, ಅಣ್ಣ, ಭೀಮಸೇನ, ಇವನು ಸತ್ತಿದ್ದಕ್ಕೇಕೆ ನೀನು ದುಃಖಿಸುವೆ? ಪರಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದನೆಂಬ ಅಹಂಕಾರ ಇವನಲ್ಲಿ ಅಡಗಿತ್ತು. ಅಷ್ಟೇ ಅಲ್ಲ ಭೀಮಸೇನ, ಅಣ್ಣ, ಯುದ್ಧ ರಂಗದಲ್ಲಿ ಗುರುದ್ರೋಣನನ್ನು ಕೊಂದ ಗುರುದ್ರೋಹಿ ಇವನಿಗೋಸ್ಕರ ನೀನು ಚಿಂತಿಸಬೇಡ.
ಭೀಮಸೇನ, ಅಣ್ಣ ನಿನ್ನಲ್ಲಿರುವ ವಸ್ತ್ರವನ್ನು ಆತನಿಗೆ ಒದಿಸು. ಭೀಮಸೇನ, ಅಣ್ಣ ಅದು ಅಲ್ಲಿ ಕಾಣುತ್ತಿರುವುದೇ ಘಂಟಾ ಪರ್ವತ. ನಡೆ, ಬಾ ಸಹೋದರ, ಹೋಗೋಣ. ಏಕೆ ಸಹೋದರ? ಏಕೆ ಸಹೋದರ? ಧರ್ಮಣ್ಣ, ಸಹೋದರ, ಅಗ್ರಜ, ಸಹೋದರ, ಏಕೆ ಸಹೋದರ? ಸ್ವಲ್ಪ ತಡೆ, ಸ್ವಲ್ಪ ನಿಲ್ಲು ಅಣ್ಣ. ಅಣ್ಣ, ನಮ್ಮ ಧರ್ಮಪತ್ನಿಯಾದ ಪಾಂಚಾಲಿಯು ಸ್ನೇಹಿತಾಗಲು ಈ ರೀತಿ ವಸ್ತ್ರವನ್ನ ಆಯ್ಕೆ ಮೇಲೆ ತೊಡಿಸಿ ನಾವು ಮುಂದೆ ಪ್ರಯಾಣವನ್ನು ಮಾಡಿದೆವು. ಅಗ್ರಜ, ನಕುಲ ಸಹದೇವಾದಿಗಳು ಈಗ ಸ್ನೇಹಿತಾಗಲು ನಾವು ವಸ್ತ್ರವನ್ನು ಆತನ ಮೇಲೆ ಹಾಕಿ ಮುಂದೆ ಪ್ರಯಾಣವನ್ನು ಮಾಡಿದೆವು. ಸಹೋದರ, ಅಗ್ರಜ, ಸಹೋದರನಾದ ಅರ್ಜುನನ ಬಳಿ ಸರಿಸಮನಾಗಿ ಹೋರಾಟವನ್ನು ಮಾಡಿ ವೀರ ಮರಣವನ್ನಪ್ಪಿದಾಗಲೂ ಈ ರೀತಿ ವಸ್ತ್ರವನ್ನ ಹಾಕಿ ನಾವು ಮುಂದೆ ಹೋಗೋಣವೆಂದು ಹೇಳುತ್ತಿರುವೆ. ಅಗ್ರಜ, ಭೀಮಸೇನ, ಅಣ್ಣ, ಸಹೋದರ, ಅಣ್ಣ, ಸಹೋದರ, ಮುಂದೆ ನಾನೊಂದು ವೇಳೆ ದುರಾದೃಷ್ಟವಶ ನಾನೇನಾದರೂ ಮೃತನಾದರೆ ಸಹೋದರ, ಸಹೋದರ, ಅಣ್ಣ, ಹೇಳಣ್ಣ, ಹೇಳಣ್ಣ, ನನ್ನನ್ನು ಈ ರೀತಿ ಮಾಡುವೆ ಅಗ್ರಜ. ಸಹೋದರ, ಎಂತಹ ಮಾತನಾಡುತ್ತಿರುವ ಸಹೋದರ. ನೀನು ಸತ್ತರೆ ನಿನ್ನನ್ನು ಇಲ್ಲಿಯೇ ಬಿಟ್ಟು ಹೋಗಲಾರೆ ಸಹೋದರ. ನಿನ್ನ ಹೆಣವನ್ನಾದರೂ ಈ ನನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸ್ವರ್ಗ ಲೋಕದ ಕಡೆಗೆ ತೆರಳುವರು. ಚಿಂತಿಸಬೇಡ ಸಹೋದರ, ನಡೆ ಸಹೋದರ, ಧೈರ್ಯದಿಂದ ಹೋಗೋಣ. ನಡೆ ಸಹೋದರ, ಸಹೋದರ, ನಡೆ ಸಹೋದರ, ನಡೆ ಸಹೋದರ, ಹೋಗೋಣ. ಸಹೋದರ, ನನ್ನ ದೇಹವೆಲ್ಲವೂ ಶೀತಮಯವಾಗಿರುವುದು ಅಣ್ಣ. ಸಹೋದರ, ಅಣ್ಣ, ದೇಹವು ಕಂಪಿಸುತ್ತಿರುವುದು. ಒಂದು ಹೆಜ್ಜೆಯನ್ನು ಮುಂದಿಡಲು ನನ್ನಿಂದ ಸಾಧ್ಯವಿಲ್ಲವಣ್ಣ. ಸಹೋದರ, ಹೆದರಬೇಡ ಸಹೋದರ, ಹೆದರಬೇಡ. ಅದು ಅಲ್ಲಿ ಕಾಣುವುದೇ ಸ್ವರ್ಗಲೋಕ. ನಡೆ ಸಹೋದರ, ಧೈರ್ಯದಿಂದ ನಡೆ ಸಹೋದರ. ಆಗುವುದಿಲ್ಲಣ್ಣ ಸಹೋದರ. ಅಣ್ಣ, ನನ್ನ ಹೆಜ್ಜೆಡಲು ಸಾಧ್ಯವಾಗುತ್ತಿಲ್ಲವಣ್ಣ. ಸಹೋದರ, ಸಹೋದರ, ಅಣ್ಣ, ಅಣ್ಣ, ಸಹೋದರ, ಅಣ್ಣ, ಅಗ್ರಜ, ಸಹೋದರ, ಹೆದರಬೇಡ ಸಹೋದರ, ಹೆದರಬೇಡ. ಅಣ್ಣ, ಧರ್ಮದ ಪ್ರೀತಿ ತೋರಿಸು ದೇಗಗೆ ಬಗ್ಗೆ ಸಹೋದರ, ಹೆದರಬೇಡ ಸಹೋದರ, ಹೆದರಬೇಡ ಸಹೋದರ. ಧರ್ಮದ ಪ್ರೀತಿ ತೋರಿಸು ದೇಗಗೆ ಬಗ್ಗೆ ಸಹೋದರ, ಭೀಮಸೇನ,
ಒಂದು ಹೆಜ್ಜೆಯನ್ನು ನಿನ್ನ ಮುಂದಿಡಲು ಸಾಧ್ಯವಾಗುತ್ತಿಲ್ಲವಣ್ಣ. ಅಯ್ಯೋ ಅಣ್ಣ ಅಣ್ಣ, ಸಹೋದರ, ಧರ್ಮಣ್ಣ, ಸಹೋದರ, ಅದು ಅದೋ ನೋಡು, ಪಾಂಚಾಲಿ ಅರ್ಜುನ ನಕುಲ ಸಹದೇವಾದಿಗಳು ನನ್ನನ್ನು ಕೈ ಬೇಯಿಸಿ ಸ್ವರ್ಗದತ್ತ ಕರೆಯುತ್ತಿರುವರು ಅಣ್ಣ. ಸಹೋದರ, ಸಹೋದರ, ಅಣ್ಣ, ಸಹೋದರ, ಸಹೋದರ, ಅದು ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಿರುವುದು ಅಣ್ಣ, ಅಣ್ಣ, ಸಹೋದರ. ಸಹೋದರ ಭೀಮಸೇನ, ನನ್ನನ್ನು ಬಿಟ್ಟು ಪರಲೋಕವನ್ನು ಸೇರಿದೆ. ಭೀಮಸೇನ, ಅರಗಿ ನಮ್ಮ ಸಹೋದರ ಭೀಮಸೇನ, ಭೀಮ, ಅರಣವ ನೀಗಿದೆಯ ಅನುಜ ಭೀಮ, ಮರಣವ ಒಲ್ಲಿದೆಯ ಜಗಜೆಟ್ಟಿಯೆಂದೆನಿಸಿ ಕದನದೋಳ್ ಶೂರರಮ್ಮಡಗಿಸಿ ಎನ್ನ ಪರದೇಶಿಯನ್ನಾಗಿಸಿ ಹರಣವನಿಗಿದೆಯ ಭೀಮಾ. ಭೀಮಸೇನ, ಹರಗಿನ ಮನೆಗೆ ಬೆಂಕಿ ಬಿದ್ದಾಗಲೂ ನಮ್ಮನ್ನೆಲ್ಲರನ್ನೂ ರಕ್ಷಿಸಿದೆ. ಹಿಡಿಂಬ ಬಕಾಸುರನನ್ನು ಕೊಂದೆ. ವಿಷದ ಕಜ್ಜಾಯ ತಿಂದಾಗಲೂ ತಿರುಗಿ ಬದುಕಿ ಬಂದೆ. ಅನೇಕ ಜಟ್ಟಿ ಮಲ್ಲರನ್ನೆಲ್ಲರನ್ನು ಕೊಂದೆ. ದುರ್ಯೋಧನನ ತೊಡೆಯನ್ನು ಮುರಿದು ಅವನನ್ನು ಸಂಹರಿಸಿದೆ. ನೀನೊಬ್ಬನಾದರೂ ನನ್ನ ಸಂಗಡ ಸ್ವರ್ಗಕ್ಕೆ ಬರುವನೆಂದು ನಾನು ತಿಳಿದಿದ್ದೆ. ನೀನು ಸಹ ನನ್ನನ್ನು ಬಿಟ್ಟು ಪರಲೋಕವನ್ನು ಸೇರಿದೆಯ? ಇಲ್ಲ ಭೀಮಸೇನ, ನಿನ್ನೊಬ್ಬನನ್ನು ಇಲ್ಲಿಯೇ ಬಿಟ್ಟು ನಾನು ಹೋಗಲಾರೆ. ನಿನ್ನ ಹೆಣವನ್ನಾದರೂ ಈ ನನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸ್ವರ್ಗ ಲೋಕದ ಕಡೆಗೆ ಪ್ರಯಾಣಿಸುವನು. ಭೀಮಸೇನ, ಭೀಮಸೇನ, ಭೀಮಾ. ಹೃದಯದ ಆಸೆಯ ಸುಡಬೇಕು ವಿಧಿ 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 ವಿಧಿಯೇ ಬಿಡಬೇಕು
ಹೃದಯದ ಆಸೆಯ ಸುಡಬೇಕು, ಬಿಡಬೇಕು. ಹೃದಯದ ಆಸೆಯ ಸುಡಬೇಕು. ನಾನು ನನ್ನದೆಂಬ ಬಯಕೆ ಹಿಂದೇಕು, ಸತಿ ಸಹೋದರರ ಆಸೆ ಇಲ್ಲೇಕೋ. ವಿಧಿಯೇ ನಾನು ನನ್ನದೆಂಬ ಬಯಕೆ ಹಿಂದೇಕು, ಸತಿ ಸಹೋದರರ ಆಸೆ ಇಲ್ಲೇಕೋ. ಅಂದು ನಾಡಿದೆ ಹಸ್ತಿನಾಪುರವನು, ಅಂದು ಹಸ್ತಿನಾಪುರವನು, ಇಲ್ದು ನಾ ತೋರೆದೆ ಜಗದ ಇಲ್ದು ನಾ ತೋರೆದೆ ಜಗದ ಮೋಹವ. ಲೋಕವ ಬಿಡಬೇಕು, ಹೃದಯದ ಆಸೆಯ ಸುಡಬೇಕು. ವಿಧಿ 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 ವಿಧಿಯೇ ವಿಧಿಯೇ. ಸತಿ ಸಹಜಾತರನ್ನು ಕಳೆದುಕೊಂಡು ಪರದೇಶಿಯಾದೆನಲ್ಲ, ಪರದೇಶಿಯಾದೆನಲ್ಲ. ಇನ್ನು ನನ್ನ ದುಃಖವನ್ನು ಯಾರಲ್ಲಿ ಹೇಳಿಕೊಳ್ಳಲಿ, ಯಾರಲ್ಲಿ ಹೇಳಿಕೊಳ್ಳಲಿ? ಇರಲಿ, ಮುಂದೆ ಪ್ರಯಾಣಿಸುವುದು. ನುಡಿ ಮನವೇ ಶಿವನ ನಾಮಾವಳಿ. ಪರಮಾತ್ಮ ನುಡಿ ಮನವೇ ಶಿವನ ನಾಮಾವಳಿ. ಇದುವೇ ಪರಮ ತತ್ವದ ಸಾರ. ಇದುವೇ ಪರಮ ತತ್ವದ ಸಾರ. ನುಡಿ ಮನವೇ ಶಿವನ ಶಿವನ ಶಂಕರ ಚಂದ್ರಶೇಖರ ಸಲಹೋ ಎನ್ನುತ್ತ ವಂದಿಸಿ ಕೂಗಲು ಓಡುತ್ತ ಬರುವ ಪರಮಾತ್ಮ. ಚಂದ್ರಶೇಖರ ಸಲಹೋ ಎನ್ನುತ್ತ ವಂದಿಸಿ ಕೂಗಲು ಓಡುತ್ತ ಬರುವ ಭವಸಾಗರವ ದಾಟಿಸಿ ಕಾಯುವ ಪರಮಾತ್ಮ.
ತತ್ವದ ಸಾರ ನುಡಿ ಮನವೇ ಶಿವನ ಶಂಕರನ ಶಂಕರ ದೇವನ ರೂಪವು ಕಣ್ಣೊಳು ತುಂಬಿದೆ ಪಾವನವೆಂಬುದೇ ಚಿನ್ಮಯವಾಗಲಿ ಪರಮಾತ್ಮ ದೇವನ ರೂಪವು ಕಣ್ಣೊಳು ತುಂಬಿದೆ ಪಾವನವೆಂಬುದೇ ಚಿನ್ಮಯವಾಗಲಿ ಜನುಮ ಜನುಮದ ಬವಣೆಯ ಬೇಗೆ ಶಂಕರ ಜನುಮ ಜನುಮದ ಬವಣೆಯ ಬೇಗೆ ಮರಳಿ ಮರಳಿ ಬಾರದೆಯ ಮನೆ ಮರಳಿ ಮರಳಿ ಬಾರದೆಯ ಮನೆ ನುಡಿ ಮನವೇ ಶಿವನ ನಾಮವನ್ನು ಇದುವೇ ಪರಮ ತತ್ವದ ಸಾರ ಇದುವೇ ಪರಮ ತತ್ವದ ಸಾರ ನುಡಿ ಮನವೇ ಶಿವನ ಶಂಕರನ ಶಂಭೋ ಮಹಾದೇವ. ದೇವನ ರೂಪವು ಕಣ್ಣೊಳು ತುಂಬಿದೆ ಪಾವನವೆಂಬುದೇ ಚಿನ್ಮಯವಾಗಲಿ ದೇವನ ರೂಪವು ಕಣ್ಣೊಳು ತುಂಬಿದೆ ಪಾವನವೆಂಬುದೇ ಚಿನ್ಮಯವಾಗಲಿ ಜನುಮ ಜನುಮದ ಪವಳೆಯ ಬೇಗೆ ಮರಳಿ ಮರಳಿ ಬಾರದೆಯ ಮನೆ ಮರಳಿ ಮರಳಿ ಬಾರದೆಯ ಮನೆ ನುಡಿ ಮನವೇ ಶಿವನ ಇದುವೇ ಪರಮ ತತ್ವದ ಸಾರ ಇದುವೇ ಪರಮ ತತ್ವದ ಸಾರ ನುಡಿ ಮನವೇ ಶಿವನ ಶಿವನ ಶಂಕರನ ಧರ್ಮರಾಯನು ತನ್ನ ಸತಿ ಸಹಜಾತರನ್ನು ಕಳೆದುಕೊಂಡು ಭೀಮಸೇನನ ಹೆಣವನ್ನು ಹೊತ್ತು ಇತ್ತಲೇ ಬರುತ್ತಿರುವನು. ಬರಲಿ ಬರಲಿ ಬಾಳೆಯ ಗಿಡವನ್ನು ಬುಡ ಮೇಲಾಗಿ ಮಾಡಿ ಸುಳಿಯನ್ನು ನೆಲಕ್ಕೆ ನೆಟ್ಟು ಒಡೆದು ಹೋಗಿರುವ ಮೊಡಕೆಯಲ್ಲಿ ನೀರನ್ನು ಹಾಕುತ್ತಿರುವೆನು. ಬಾ ಧರ್ಮಯ ಬಾ. ಅಯ್ಯ, ಏನು ನಿನ್ನ ದಡ್ಡತನ? ಪಾಳೆ ಗಿಡದ ಬುಡವನ್ನು ಮೇಲಾಗಿಸಿ ಸುಳಿಯನ್ನು ನೆಲಕ್ಕೆ ನೆಟ್ಟಿ
ಒಡೆದು ಹೋದ ಮಡಿಕೆಯಲ್ಲಿ ನೀರನ್ನು ಹಾಕುತ್ತಿರುವೆಯಲ್ಲ, ಸಸಿ ಚಿಗುರುವುದೇ, ನೀರು ಬರುವುದೇ? ಅಯ್ಯ, ಹಸಿರಾಗಿರುವ ಸಸಿ ಚಿಗುರಲು ಚಿಗುರಬಹುದು. ಒಡೆದು ಹೋಗಿರುವ ಮಡಕೆಯಿಂದ ಒಂದು ತೊಟ್ಟು ನೀರು ಬಂದರೂ ಬರಬಹುದು. ಆದರೆ ನೀನು ಹೊತ್ತಿರುವ ಹೆಣ ಮತ್ತೆ ಬದುಕಿ ನಿನ್ನೊಡನೆ ಮಾತನಾಡುವುದೇ? ಅಯ್ಯೋ ಮರುಳೆ, ನೀನು ದಡ್ಡನೋ ಅಥವಾ ನಾನು ದಡ್ಡನೋ? ಈ ಬ್ರಾಹ್ಮಣನು ಹೇಳುತ್ತಿರುವ ಮಾತು ಸತ್ಯವಾಗಿರುವುದಲ್ಲ. ಸತ್ತ ಹೆಣವು ಬದುಕುವುದೇ, ನನ್ನೊಡನೆ ಮಾತನಾಡುವುದೇ? ಇಲ್ಲ ಇಲ್ಲ, ಈ ಹೆಣವನ್ನು ಇಲ್ಲಿಯೇ ಎಸೆದು ಮುಂದಕ್ಕೆ ಹೋಗುತ್ತೇನೆ. ಬ್ರಾಹ್ಮಣನು ಸಹ ಮಾಯವಾದನಲ್ಲ, ದಾರಿಯೂ ಕಾಣದಂತಾಗಿರುವುದಲ್ಲ. ಹೀಗೇನು ಮಾಡಲಿ? ಇರಲಿ, ಇನ್ನು ಮುಂದಕ್ಕೆ ಪ್ರಯಾಣಿಸುವನು. ತಾರಣ ನಿಪುಣ ಶರಣ ಶರಣ ಭವ ತಾರಣ ನಿಪುಣ ತರಣಿ ಸುಧಾಕರ ಭೋಜನ ತರಣಿ ಸುಧಾಕರ ಭೋಜನ ಶ್ರೀರಮ ಮೋಗನ ಪಾವನ ಚರಣಾನುತ ಪದ ಸರಸಿ ಜಪಾಲಯ ಚರಣಾನುತ ಪದ ಸರಸಿ ಜಪಾಲಯ ಶ್ರೀರಮ ಮೋಗನ ಸತ್ಯವಂತನು ಧರ್ಮಿಷ್ಠನೂ ಆದ ಧರ್ಮರಾಯನು ತನ್ನ ಸತಿ ಸಹೋದರನೆಲ್ಲರನ್ನು ಕಳೆದುಕೊಂಡು ಕಾಡಿನಲ್ಲಿ ಒಬ್ಬಂಟಿಯಾಗಿ ಅಲೆದಾಡುತ್ತಾ ಸ್ವರ್ಗಕ್ಕೆ ಬರಲು ದಾರಿಯನ್ನು ಕಾಣದೆ ದುಃಖಿಸುತ್ತಾ ಕಾಲ ಕಳೆಯುತ್ತಿರುವನು. ಇರಲಿ, ನಾನೀಗಲೇ ಯಮಧರ್ಮರಾಜನಲ್ಲಿಗೆ ಹೋಗಿ ಆತನಿಗೆ ಈ ವಿಷಯವನ್ನು ತಿಳಿಸಿದೆ. ನಾನೀಗ ಯಮಲೋಕಕ್ಕೆ ಹೋಗಬೇಕು. ನಿಗಮಾಂತನು ತ್ರಿಗುಣ ಪಾಲಿತ ನಿಗಮಾಂತನು ತ್ರಿಗುಣ ಪಾಲಿತ ನಿತ್ಯ ಸುಖಂಕರ ಪಾಪಕರ ನಿತ್ಯ ಸುಖಂಕರ ಪಾಪಕರ ಶರಣ ಶರಣ ಭವ ಶರಣ ಶರಣ ಭವ ತಾರಣ ನಿಪುಣ
ನರ ಬಲವಿದಂ ಜಯಿಸುವೆ ಭುವಿಯಾಳ್ ನರರನ್ನು ನಡುಗಿಸುವೆ ಭುವಿಯಾಳ್ ನರರನ್ನು ನಡುಗಿಸುವೆ ಫಲಂ 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 ಫಲಿರ ಎನಗಾರು ಸರಿ ಸಮರೆ ಎನಗಾರು ಸರಿ ಸಮರೆ ಎನಗಾರು ಸರಿ ಸಮರೆ ಶಂಕರರೇ, ಇಂದು ನೀವು ಸೆಳೆತಂದಿರುವ ಒಬ್ಬೊಬ್ಬರಾಗಿ ಅಪರಾಧಿಗಳನ್ನು ಆಸ್ಥಾನಕ್ಕೆ ಕರೆದುಕೊಂಡು ಬರುವರಾಗಿ. ಆಗ್ನೇ ಪ್ರಭು. ಬಾರಪ್ಪ ಬಾ. ಪ್ರಭು, ಒಬ್ಬ ಪಾಪಿಯನ್ನು ಕರೆದುಕೊಂಡು ಬಂದಿದ್ದೇನೆ ಪ್ರಭು. ಚಿತ್ರಗುಪ್ತರೇ, ಪ್ರಭು, ಇವನು ಪೂರ್ವದಲ್ಲಿ ಯಾವ ಅಪರಾಧವನ್ನು ಮಾಡಿ ಇಲ್ಲಿಗೆ ಬಂದವರನ್ನು ವಿಚಾರಿಸಿ. ಅಪ್ಪಣೆ. ಅರುಹುವೆ ಜವರಾಯ ನರಕದ ವಿವರವ ಅರುಹುವೆ ಜವರಾಯ ನರಕದ ವಿವರವ ವಿನಯದಿಂದ ನಿನ್ನ ಹರುಷದಳೀಗಲೇ. ಪ್ರಭು, ಚಿತ್ರಗುಪ್ತರೇ, ನಾಲ್ಕು ನರಕಗಳು ಪಾಪಿಗಳೇ ಕೇಳು. ನಾಲ್ಕು ನರಕಗಳು ಪಾಪಿಗಳೇ ಕೇಳು. ಕರ್ಮ ವಿಧಾನವೇ ವೇಗದಿ ಸಾಗಿದೆ. ಕರ್ಮ ವಿಧಾನವೇ ವೇಗದಿ ಸಾಗಿದೆ. ಅರುಹುವೆ ಜವರಾಯ ನರಕದ ವಿವರವ ವಿನಯದಿಂದ ನಿನ್ನ ಹರುಷದೊಳೀಗಲೇ. ಪ್ರಭು, ಚಿತ್ರಗುಪ್ತರೇ, ಪಾಪಿ ಜೀವಿಗಳನ್ನು ಬಿಡಿದು ನರಕದಳು ಪಾಪಿ ಜೀವಿಗಳನ್ನು ಬಿಡಿದು ನರಕಗಳು ಘಾತಿಸಿ ಪೀಡಿಸಿ ನರಳಿ ನೋಯುವುದನ್ನು ಘಾತಿಸಿ ಪೀಡಿಸಿ ನರಳಿ ನೋಯುವುದನ್ನು ಅರುಹುವೆ ಜವರಾಯ ನರಕದ ವಿವರವ ವಿನಯದಿಂದಲಿ ನಾ ಹರುಷದೊಳೀಗಲೇ. ಪ್ರಭು, ಈ ಪಾಪಿಯು ತಂದೆ ತಾಯಿಗಳಿಗೆ ಅನ್ನ ಬಟ್ಟೆಯನ್ನು ಕೊಡದೆ ಹೆಂಡತಿ ಮಕ್ಕಳನ್ನು ಧಿಕ್ಕರಿಸಿ ಪುಂಡತನದಿಂದ ಕಾಲ ಕಳೆಯುತ್ತಿರುವ ನೀಚ ಪ್ರಭು. ಏನು ಏನು ಹೆತ್ತ ಮಾತಾಪಿತೃಗಳನ್ನು ಧಿಕ್ಕರಿಸಿ ಅವರಿಗೆ ಅನ್ಯಾಯವನ್ನೆಸಗಿ ಸ್ವೇಚ್ಛಾಚಾರಿಯಾಗಿ ವರ್ತಿಸಿ ತನ್ನ ಮನದ ಬಂದಂತೆ ನಟಿಸುತ್ತಿರುವ ಈತನನ್ನು ಚಿತ್ರಗುಪ್ತ, ಪ್ರಭು, ಕೆಂಕರರೇ, ಪ್ರಭು, ಈತನನ್ನು ತಕ್ಷಣದಲ್ಲಿಯೇ ಈತನನ್ನು ಕೊಂಬೆ ಪಾಕಕ್ಕೆ ತಳ್ಳಿಬಿಡಿ. ಆಜ್ಞೆ ಪ್ರಭು. ಆಜ್ಞೆ ಪ್ರಭು. ಬಾರೋ, ಮಕ ನೋಡೋನಿಂದ, ಮಕ ನೋಡೋನಿಂದ. ಕೆಂಕರರೇ, ಪ್ರಭು. ಮತ್ತೊಬ್ಬ ಪಾಪಿಯನ್ನು ಎಳೆದು ತನ್ನಿ. ಆಜ್ಞೆ ಪ್ರಭು. ಬಾರಪ್ಪ, ಏನ್ ಕರ್ಮ ಮಾಡಿದ್ರು ನೀವು? ಚಿತ್ರಗುಪ್ತರೇ, ಪ್ರಭು, ಈತನು ಪೂರ್ವ ಜನ್ಮದಲ್ಲಿ ಯಾವ ಕರ್ಮವನ್ನು ಮಾಡಿ ಇಲ್ಲಿಗೆ ಬಂದಿರುವನು ಅದನ್ನು ವಿಚಾರ ಮಾಡುವಂತವರಾಗಿ. ಅಪ್ಪಣೆ ಪ್ರಭು. ಪ್ರಭು, ಈ ಪಾಪಿಯು ಒಳ್ಳೆಯವನಂತೆ ನಟನೆಯನ್ನು ಮಾಡಿ ಮನೆ ಮನೆಗೆ ನುಗ್ಗಿ ಕಳ್ಳತನವನ್ನು ಮಾಡಿ ಸಹಾಯ ಮಾಡಲು ಬಂದವರಿಗೆ ಮೋಸವನ್ನು ಮಾಡಿ ಪುಂಡತನದಿಂದ ಕಾಲ ಕಳೆತಿರುವ ನೀಚ ಪ್ರಭು. ಏನು ಏನು ಒಳ್ಳೆಯವನಂತೆ ನಟನೆ ಮಾಡಿ ಛೀ ಛೀ ಕೊಡಬೇಕು ಈತನ ಜನ್ಮವನ್ನ. ಚಿತ್ರಗುಪ್ತರೇ, ಪ್ರಭು, ಈತನಿಗೆ ಯಾವುದೇ ದಯದಾಕ್ಷಣ್ಯವಿಲ್ಲದೆ ಈತನು ಮಾಡಿರುವ ತಪ್ಪಿಗೆ ಇವನನ್ನು ಕಾದ ಕಬ್ಬಿಣದ ಮರಕ್ಕೆ ತಬ್ಬಿಸಿ ಈತನನ್ನು ನರಕಕ್ಕೆ ತಳ್ಳಿಬಿಡಿ. ಹ್ಞೂ ಆಗ್ಲೇ ಪ್ರಭು. ನೋಡಿದ್ರೆ ಗೊತ್ತಾಗ್ತಿತ್ತು ಒಳ್ಳೆ ನಂಗಿದ್ದೀಯಲ್ಲೋ.
ಕಿಂಕರರೇ ಪ್ರಭು ಮಿಕ್ಕ ಮಾನವ ಹಕ್ಕ ಮುರೀರಿ ಮಿಕ್ಕ ಮಾನವ ಹೊಕ್ಕ ಮುರೀರಿ ಕುಕ್ಕಿ ಕುಕ್ಕಿ ಇವರುಗಳ ರಕ್ತ ಹೀರಿರಿ ಕುಕ್ಕಿ ಕುಕ್ಕಿ ಇವರುಗಳ ರಕ್ತ ಹೀರಿರಿ ಅಜೇಯರೇ ಅಜೇಯರೇ ಅಜೇಯರಾಗಿ ಬಲಗೊಳಿಪ ದುರಿತದಿಂದ ಪೋದೊಡೆ ದುರಿತದಿಂದ ಪೋದೊಡೆ ದುರಿತದಿಂದ ಪೋದೊಡೆ ಪ್ರಭು ಓರ್ವ ಸ್ತ್ರೀ ಇರೋರು ಪ್ರಭು. ಕಿಂಕರರೇ ತಾವು ಸೆಳೆ ತಂದಿರುವ ಅಪರಾಧಿಗಳಲ್ಲಿ ಮತ್ತಾರಾದರೂ ಇರುವರೇ? ಹೌದು ಇರುವಳು ಪ್ರಭು. ಪ್ರಭು, ಓರ್ವ ಸ್ತ್ರೀ ಇರುವಳು ಪ್ರಭು. ಏನು ಸ್ತ್ರೀ ಇರುವಳೆ? ಹೌದು ಪ್ರಭು. ಸೆಳೆದು ತನ್ನಿ ಆಕೆಯನ್ನ ಆಸ್ಥಾನಕ್ಕೆ. ಆಜ್ಞೆ ಪ್ರಭು. ಎಲ್ಲಿ ಓಡಿವೆ ನಿಲ್ಲು. ಬಿಡಬೇಡ, ಎಳ್ಕಂಬ. ನೀನ್ ಹೇಳ್ಬೇಕು. ಬೇಗನೆ ಎಳೆದು ತನ್ನಿ. ಬತ್ತಾವಳೆ ಪ್ರಭು, ಬತ್ತಾವಳೆ. ಚಿತ್ರಗುಪ್ತ ಪ್ರಭು, ಕಿಂಕರ ಪ್ರಭು. ಇಲ್ಲಿ ಬಾ. ಸ್ತ್ರೀಯರ ವಿಚಾರವು ಹಾಗಿರಲಿ. ಪ್ರಭು ಕರೆದುಕೊಂಡು ಬಂದಿರುವೆನು. ಚಿತ್ರಗುಪ್ತರೇ ಪ್ರಭು. ಈ ಸ್ತ್ರೀಯಳು ಪೂರ್ವ ಜನ್ಮದಲ್ಲಿ ಯಾವ ಅಪರಾಧವನ್ನು ಮಾಡಿ ಇಲ್ಲಿಗೆ ಬಂದಿರುವಳು? ಪ್ರಭು, ಈಕೆಯು ತನ್ನ ಯೌವನ ಮದದಿಂದ ಅಲಂಕಾರ ಮಾಡಿಕೊಂಡು ಪರಪುರುಷರ ವ್ಯಾಮೋಹಿತಳಾಗಿ ಕಾಲ ಕಳಿತಿರುವ ನೀಚಳು ಪ್ರಭು. ಏನು ಹೇಳಿದಿರಿ ಚಿತ್ರಗುಪ್ತರೇ? ಛೈ ಛೈ, ಕೇಳಲು ಅಸಹ್ಯಕರವಾಗಿದೆ. ನೋಡಿದಿರಾ ಚಿತ್ರಗುಪ್ತರೇ? ನೋಡಿದಿರಾ ಈಕೆ ಎಂತಹ ಮಾಟಗಾತಿ ಎಂಬುದನ್ನು? ಕತ್ತರಿಸಿ ಒಳಗರಗಸದಿಂದ ಕತ್ತರಿಸೆ ಇವಳ ಗರಗಸದಿಂದ ಉರಿಯುವ ಬೆಂಕಿಯೋಳ್ ತಳ್ಳಿ ಕಾದ ಕಬ್ಬಿಣದ ಮರವಂ ತಪ್ಪಿಸೇ ಮೋಹದ ಮಾಟಗಾತಿಯೇ ಮೋಹದ ಮಾಟಗಾತಿಯೇ ಇವಳ ಕಾದ ಕಬ್ಬಿಣದ ಮರವಂ ತಪ್ಪಿಸಿ ಉರಿಯುವ ಬೆಂಕಿಯೋಳ್ ತಳ್ಳಿ ಇವಳ ಚಿತ್ರಗುಪ್ತರೇ ಕಿಂಕರರೇ ಪ್ರಭು, ನೋಡಿದಿರಾ ನೋಡಿದಿರಾ ಈಕೆ ಎಂತಹ ಮಾಟಗಾತಿ ಎಂಬುದನ್ನ? ನೋಡಿದೆವು ಪ್ರಭು. ಸೂರ್ಯ ಚಂದ್ರರನ್ನು ಸಾಕ್ಷಿಯನ್ನಾಗಿರಿಸಿ ಗುರು ಹಿರಿಯರ ಸಮಕ್ಷಮದಲ್ಲಿ ಪತಿವ್ರತಾ ಶಿರೋಮಣಿಯಾದ ಅರುಂಧತಾದೇವಿಯ ದರ್ಶನವನ್ನು ಮಾಡಿ ಹಿರಿಯರ ಆಜ್ಞಾನುಸಾರವಾಗಿ ವಿವಾಹವನ್ನು ಈಕೆಗೆ ಮಾಡಿದ್ದರೂ ಈಕೆಯು ಚಪಲ ಚಿತ್ತಳಾಗಿ ಏನು ಅರಿಯದ ಮುಗ್ಧನಾಗಿರುವ ಗಂಡನನ್ನು ವಂಚಿಸಿ ಸುಮ್ಮನೆ ತನ್ನ ಆಸೆಗಳನ್ನು ತೀರಿಸುವ ಸಲುವಾಗಿ ಪರರ ತೋಳ್ ತಕ್ಕೆಯಲ್ಲಿ ಶಯನಿಸಿ ಕಟ್ಟಿಕೊಂಡ ಪತಿಗೆ ಮೋಸವನ್ನೆಸಗಿ ಇಂತಹ ಮಾಯಾಂಗಣೆಯ ಸ್ತ್ರೀಯನ್ನ ನರಕದಲ್ಲಿಯೇ ಅಲ್ಲ
ಪೃಥ್ವಿಯ ಮೇಲೆಲ್ಲಾದರೂ ಅಲ್ಲ, ಎಲ್ಲಾದರೂ ಸರಿಯೇ ಇಂತಹ ಮಾಟಗಾತಿ ಸ್ತ್ರೀಯನ್ನು ಸುಮ್ಮನೆ ಬಿಡಬಾರದು. ಈಕೆಗೆ ಕಾದ ಕಬ್ಬಿಣದ ಮರವನ್ನು ತಪ್ಪಿಸಿ ಈಕೆಯ ದೇಹವನ್ನು ಛಿದ್ರ ಛಿದ್ರವಾಗಿ ಕತ್ತರಿಸಿ ಹುಳಿ ಲವಣ ಲೇಪಿತ ಖಾದ್ಯವನ್ನು ತಯಾರು ಮಾಡಿ ಈಕೆಯ ಅಂಗಾಂಗಕ್ಕೆಲ್ಲ ಲೇಪಿಸಿ ತದನಂತರ ಅನುಭವಿಸಲಾದ ಕೊಂಬೆ ಪಾಕಕ್ಕೆ ಇಂತಹ ಸ್ತ್ರೀಯನ್ನು ತಳ್ಳಿಬಿಡಿ. ಆಜ್ಞೆ ಪ್ರಭು, ಆಜ್ಞೆ ಪ್ರಭು. ಎಲ್ಲಿ ಬೇಕೋ ಅಲ್ಲಿಗೆ ಹಚ್ತೀವಿ ಪ್ರಭು. ನಾನಂತೂ ಹಚ್ಚಲ್ಲ, ನೀನೇ ಹಚ್ಬೇಕು. ಆಗ್ಲಿ ಬಾ. ನಾರಾಯಣ ನಾರಾಯಣ. ಯಮರಾಜ, ನಾರದ ಮುನಿಗಳು ಬರುತ್ತಿರುವರು. ಏನು, ನಾರದ ಮಹರ್ಷಿಗಳು ಬರುತ್ತಿರುವರೆ? ಹೌದು ಪ್ರಭು. ಬಹಳ ಸಂತೋಷ, ಬರಲಿ. ನಾರಾಯಣ ನಾರಾಯಣ. ಯಮಧರ್ಮರಾಜ, ನಿನಗೆ ಮಂಗಳವಾಗಲಿ. ಮುನಿವರಿಯ, ಇದೋ ನಮಸ್ಕರಿಸಬೇಕು. ಯಮಧರ್ಮರಾಜ, ನಾನೊಂದು ಬಹುಮುಖ್ಯವಾದ ವಿಚಾರವನ್ನು ಹೊತ್ತು ಬಂದಿರುವೆನು. ನಿನ್ನ ವರಬಲದಿಂದ ಜನಿಸಿದ ಧರ್ಮರಾಯನು ಕಾಡಿನಲ್ಲಿ ತನ್ನ ಸತಿ ಸಹೋದರರೆಲ್ಲರನ್ನೂ ಕಳೆದುಕೊಂಡು ಸ್ವರ್ಗಕ್ಕೆ ಬರಲು ದಾರಿ ಇಲ್ಲದೆ ಒಬ್ಬನೇ ಒಂಟಿಯಾಗಿ ದುಃಖಿಸುತ್ತಾ ಅಲೆದಾಡುತ್ತಿರುವನು. ಆತನನ್ನು ನೀನೇಕೆ ರಕ್ಷಿಸಿಕೊಳ್ಳಬಾರದು? ಏನು ಹೇಳಿದಿರಿ ಮುನೀಂದ್ರ? ನನ್ನ ವರಬಲದಿಂದ ಜನಿಸಿರುವ ಧರ್ಮರಾಜನು ಸ್ವರ್ಗಕ್ಕೆ ಬರಲು ದಾರಿಯನ್ನು ಕಾಣದೆ ಅಲೆದಾಡುತ್ತಿರುವನೆ? ಹೌದು. ಹಾಗಾದರೆ ನಾನು ಈಗಲೇ ಒಂದು ಉಪಾಯವನ್ನು ಮಾಡುವೆನು ಮುನೀಂದ್ರ. ಹಾಗೆ ಆಗಲಿ, ನಾನಿನ್ನು ಬರಲೇ? ದಯಮಾಡಿ ಹೋಗಿ ಬನ್ನಿ. ಪೋಪೆದಾರಿಗೆ ಪೋಪೆದಾರಿಗೆ ನಮೋಪೆದಾರಿಗೆ ವೀರಧರ್ಮ ಸುತನು ಬರಲು ದಾರಿಯನ್ನು ಕಾಣದಿರಲು, ವೀರಧರ್ಮ ಸುತನು ಬರಲು ದಾರಿಯನ್ನು ಕಾಣದಿರಲು ಶ್ವಾನನಂತೆ ರೂಪ ತಾಳಿ ನಾನು ಹೋಗುವೆ, ಶ್ವಾನನಂತೆ ರೂಪ ತಾಳಿ ನಾನು ಹೋಗುವೆ. ಪೋಪೆದಾರಿಗೆ ನಮೋಪೆದಾರಿಗೆ, ಪೋಪೆದಾರಿಗೆ ನಮೋಪೆದಾರಿಗೆ. ಯಾರು ಎನಗೆ ಇತವರಿಲ್ಲ, ಕಾಯೋ ದೇವನೇ. ಯಾರು ಎನಗೆ ಇತವರಿಲ್ಲ, ಕಾಯೋ ದೇವನೇ. ಘೋರವಾದ ಕಾಡಿನೊಳಗೆ ದಾರಿಯನ್ನು ಕಾಣದಿರಲು, ಘೋರವಾದ ಕಾಡಿನೊಳಗೆ ದಾರಿಯನ್ನು ಕಾಣದಿರಲು ಶ್ವಾನವನ್ನು ಕಾಣುವುದು, ಶ್ವಾನವನ್ನು ಕಾಣುವುದು ಏನಿದಾಶ್ಚರ್ಯ. ಯಾರು ಎನಗೆ ಇತವರಿಲ್ಲ, ಕಾಯೋ ದೇವನೇ, ಕಾಯೋ ದೇವನೇ, ಕಾಯೋ ದೇವನೇ. ಅಯ್ಯೋ, ಈ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳ ಸುಳಿವೇ ಕಾಣದಿರುವಾಗ ಈ ಶ್ವಾನವೊಂದು ನನ್ನ ಮುಂದೆ ಸುಳಿದಾಡುತ್ತಿರುವುದಲ್ಲ. ಈಗೇನು ಮಾಡಲಿ, ಈಗೇನು ಮಾಡಲಿ? ಇರಲಿ, ಈ ಶ್ವಾನವನ್ನೇ ಹಿಂಬಾಲಿಸಿಕೊಂಡು ಹೋಗುವೆನು.
ಅಯ್ಯೋ, ಸ್ವರ್ಗವನ್ನು ಸೇರೋಣವೆಂದರೆ ಕೀವು ರಕ್ತದಿಂದ ಕೂಡಿದ ವೈತರಣಿ ನದಿಯೋ ಅಡ್ಡಲಾಗಿ ಹರಿಯುತ್ತಿರುವುದಲ್ಲ. ಈಗ ಏನು ಮಾಡಲಿ, ನಾನೇನು ಮಾಡಲಿ? ಪುತ್ರ ಧರ್ಮನಂದನ, ಇದೋ ಇದೇ ಸ್ವರ್ಗವು, ಒಳಗೆ ಬರುವನಾಗು. ಜನಕ, ಜನಕ, ಸ್ವರ್ಗಕ್ಕೆ ಬರೋಣವೆಂದರೆ ವೈತರಣಿ ನದಿಯೋ ಅಡ್ಡಲಾಗಿ ಹರಿಯುತ್ತಿರುವುದಲ್ಲ. ಏಕೆ ಜನಕ, ಈ ನರಕ ದರ್ಶನವು ನನಗೇಕೆ? ಧರ್ಮನಂದನ, ಹಿಂದೆ ಕುರುಕ್ಷೇತ್ರ ಯುದ್ಧ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಅಶ್ವತ್ಥಾಮೋಹ ಹತಃ ಕುಂಜರ ಎಂಬುದಾಗಿ ಕೂಗು ಎಂಬುದಾಗಿ ನಿನಗೆ ಹೇಳಿದ್ದಾಗ ಅವನ ಮಾತಿನಂತೆ ಅಶ್ವತ್ಥಾಮ ಹತಃ ಎನ್ನುವವರೆಗೂ ಸುಮ್ಮನಿದ್ದು ಕುಂಜರ ಎಂದು ಕೂಗುವಷ್ಟರಲ್ಲಿ ತನ್ನ ಶಂಖಿನ ನಾದವನ್ನು ಗಟ್ಟಿಯಾಗಿ ಊದಲು ಕುಂಜರ ಎನ್ನುವ ಶಬ್ದವು ಗುರುದ್ರೋಣಾಚಾರ್ಯಗೆ ಕೇಳದಿರಲು ಈ ವಿಚಾರವನ್ನು ಕೇಳಿದ ದ್ರೋಣಾಚಾರ್ಯರು ನನ್ನ ಮಗನಾದ ಅಶ್ವತ್ಥಾಮನೇ ಹತನಾದನು ಎಂಬುದಾಗಿ ಭಾವಿಸಿದ್ದಕ್ಕೋಸ್ಕರವಾಗಿಯೇ ನಿನಗೀ ವೈತರಣಿಯ ದರ್ಶನ. ಇದೋ ವೈತರಣಿಯು ಇಬ್ಬಾಗವಾಗಿ ನಿನಗೆ ದಾರಿಯನ್ನು ಬಿಟ್ಟಿರುವುದು. ನೀನಿನ್ನು ಸಾವಕಾಶ ಮಾಡದೆ ಸ್ವರ್ಗಕ್ಕೆ ಬರುವನಾಗು. ಧನ್ಯನಾದೆನು ಜನಕ, ಧನ್ಯನಾದೆನು. ಅಷ್ಟದಿಗ್ಭಾಲಕರೇ, ದೇವರಾಜ ಸುರರಿಗೆ ಸಮರಿಗರೆ, ಮೂರು ಲೋಕದಿ ಸುರರಿಗೆ ಸಮರಿಗರೆ. ಅಷ್ಟದಿಗ್ಭಾಲಕರೇ, ಸುರರಿಗೆ ಸಮರಿಗರೆ, ಮೂರು ಲೋಕದಿ ಸುರರಿಗೆ ಸಮರಿಗರೆ. ಹರಿಗರರು ಸುರನೋಟಲಿ ತಮ್ಮ ಪದಲು ಬರೈ. ಹರಿಗರರು ಸುರನೋಟಲಿ ತಮ್ಮ ಪದಲು ಬರೈ. ಅಸುರನ ಧರ್ಮವಾದಗಿಸಿದರೆಯೋ, ಅಸುರನ ಧರ್ಮವಾದಗಿಸಿದರೆಯೋ ಸುರರು ಬಾಳುವರೈ. ಅಮರರು ಸುಖದಿ ಬಾಳುವರೈ, ಅಮರರು ಸುಖದಿ ಬಾಳುವರೈ. ಸುರರಿಗೆ ಸಮರಿಗರೆ, ಮೂರು ಲೋಕದಿ ಸುರರಿಗೆ ಸಮರಿಗರೆ, ಸುರರಿಗೆ ಸಮರಿಗರೆ, ಸುರರಿಗೆ ಸಮರಿಗರೆ. ಅಷ್ಟದಿಕ್ಪಾಲಕರೇ, ಪ್ರಭು ಮಹೇಂದ್ರ, ಇದೋ ನಿನಗೆ ವಂದಿಸುವೆನು. ಯಮಧರ್ಮರಾಜ, ನಿನಗೆ ಮಂಗಳವಾಗಲಿ. ಆತುರದಿಂದ ಬಂದ ಸಮಾಚಾರವೇನು? ಮಹೇಂದ್ರ, ನನ್ನ ವರಬಲದಿಂದ ಜನಿಸಿರುವ ಧರ್ಮರಾಜನು ಕಾಯ ಸಮೇತವಾಗಿ ಸ್ವರ್ಗಕ್ಕೆ ಬರುತ್ತಿರುವನು. ಆ ವಿಚಾರವನ್ನು ತಿಳಿಸುವುದಕ್ಕಾಗಿಯೇ ಇಲ್ಲಿಗೆ ಬಂದದ್ದು. ಏನು? ಸತ್ಯಸಂಧನಾದ ಧರ್ಮರಾಜನು ಸ್ವರ್ಗಕ್ಕೆ ಬರುತ್ತಿರುವನೇ? ಬರಲಿ, ಬಹಳ ಸಂತೋಷ. ಮಹೇಂದ್ರ, ನನ್ನ ವರಬಲದಿಂದ ಜನಿಸಿ ಸ್ವರ್ಗಕ್ಕೆ ಬರುತ್ತಿರುವ ಧರ್ಮರಾಯನನ್ನು ಅತಿ ವೈಭವದಿಂದ ಬರಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುವೆನು. ಯಮಧರ್ಮರಾಜ, ನಿನ್ನಿಷ್ಟದಂತೆ ಆಗಲಿ. ಎಲೇ ದೇವನಾರ್ಯರೇ, ದೇವನಾರ್ಯರನ್ನು ಬರಮಾಡಿ. ದೇವನಾರ್ಯರೇ, ಆ ಸ್ಥಾನಕ್ಕೆ ಬರುವಂತಾಗಿ. ದೇವನಾರ್ಯರೇ, ನಿಮಗೆ ಮಂಗಳವಾಗಲಿ. ದೇವನಾರ್ಯರೇ, ಸತ್ಯಶೀಲನಾದ ಧರ್ಮರಾಯನು ಸ್ವರ್ಗಕ್ಕೆ ಬರುತ್ತಿರುವರು. ನೀವೀಗಲೇ ಅವರನ್ನು ಎದುರುಗೊಂಡು ಮುತ್ತಿನಿಂದ ರಂಗೋಲೆ, ರತ್ನದಿಂದ ತೋರಣ, ಕಸ್ತೂರಿ ಸಾರಣೆ, ಕಳಸ, ಕನ್ನುಡಿ, ಭೂಛತ್ರಿಯನ್ನು ತೆಗೆದುಕೊಂಡು ಹೋಗಿ ಪನ್ನೀರಿನ ಪಾದವನ್ನು ತೊಳೆದು ಹೂವಿನ ಹಾಸಿಗೆ ಮೇಲೆ ನನ್ನ ಆಸ್ಥಾನಕ್ಕೆ ಕರೆದುಕೊಂಡು ಬರುವಂತರಾಗಿ.
ಜನಕ ನಮಸ್ಕರಿಸುವನು. ಧರ್ಮನಂದನ, ನಿನಗೆ ಮಂಗಳವಾಗಲಿ. ಕಾಯ ಸಮೇತ ಸ್ವರ್ಗಕ್ಕೆ ಬಂದಿರುವೆ. ಸರ್ವ ದೇವತೆಗಳಿಗೂ ನಮಸ್ಕರಿಸುವನು. ನಿನಗೆ ಮಂಗಳವಾಗಲಿ. ಧರ್ಮನಂದನ, ದೇವ, ಕಾಯ ಸಮೇತ ಸ್ವರ್ಗಕ್ಕೆ ಬಂದಿರುವೆ. ನಿನಗೆ ಯಾವ ವರ ಬೇಕಾದರೂ ಕೇಳಿಕೊಡುವೆನು. ಜನಕ, ಸತಿ ಸಹಜಾತರು ಹಾಗೂ ಮಾತೆ ಕುಂತಿದೇವಿಯನ್ನು ಸ್ವರ್ಗದಲ್ಲಿ ನೋಡಬೇಕೆಂದು ಆಸೆಯಾಗುತ್ತಿರುವುದು ಜನಕ. ಏನು ಅದು? ಅಲ್ಲಿ ನೋಡು, ನಿನ್ನ ತಾಯಿಯಾದ ಕುಂತಿದೇವಿ ಭೀಮಾಕ್ಷನ ನಕಲ ಸಹದೇವರು ನಿನಗಾಗಿ ದರ್ಶನವೀಯುತ್ತಿರುವರು. ನೋಡು ಧರ್ಮನಂದನ. ಮಗನೇ ಧರ್ಮರಾಯ, ಅಣ್ಣ ಧರ್ಮಜ, ಪ್ರಾಣೇಶ್ವರ. ಜನಕ, ಜನಕ, ಕಣ್ತುಂಬ ನೋಡಿದೆನು ಜನಕ. ಧರ್ಮನಂದನ, ಜನಕ, ಇನ್ಯಾವ ವರ ಬೇಕಾದರೂ ಕೇಳಿಕೊಡುವೆನು. ಜನಕ, ಸಹೋದರಾದ ಕೌರವರನ್ನು ನೋಡಬೇಕೆಂದು ಆಸೆಯಾಗುತ್ತಿರುವುದು. ಧರ್ಮನಂದನ, ಅಲ್ಲಿ ನೋಡು, ಕೌರವಾದಿ 99 ಸಹೋದರಗೊಂಡು ವಿಷಕೂಪದಲ್ಲಿ ಮಿಲಮಿಲನೆ ಒದ್ದಾಡುತ್ತಿರುವರು. ಅಲ್ಲಿ ನೋಡು. ಸುಯೋಧನ, ಸುಯೋಧನ, ಕಾಯ ಸಮೇತವಾಗಿ ಸ್ವರ್ಗಕ್ಕೆ ಬಂದಿರುವನು. ನೀನು ನನ್ನ ಸಂಗಡ ಬಾ, ನಿನ್ನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವೆನು. ಖಂಡಿತ ಬರುವುದಿಲ್ಲ. ನಿನ್ನ ಹಂಗಿನ ಸ್ವರ್ಗಕ್ಕಿಂತ ಸ್ವತಂತ್ರವಾದ ನರಕವೇ ಹೆಚ್ಚು. ಅಯ್ಯೋ ಅಯ್ಯೋ ಸುಯೋಧನ, ನರಕದಲ್ಲಿಯೂ ನಿನ್ನ ಛಲವನ್ನು ನೀನು ಬಿಡಲಿಲ್ಲವಲ್ಲ. ಧರ್ಮನಂದನ, ಜನಕ, ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರರು ನಿನ್ನ ಆಗಮನವನ್ನೇ ನಿರೀಕ್ಷಿಸುತ್ತಿರುವರು. ನೀನಿನ್ನು ಕೈಲಾಸಕ್ಕೆ ಬರಬೇಕು. ನಾವು ನಿಮ್ಮಿಷ್ಟದಂತೆಯೇ ಆಗಲಿ ಜನಕ, ನಾನಿನ್ನು ಬರುತ್ತೇನೆ. ಮಂಗಳವಾಗಲಿ. ಭಕ್ತ ಜನ ಪರಿಪಾಲಕರಾದ ನೀವು ಲೋಕೋದ್ಧಾರದಲ್ಲಿ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಆನಂದದಿಂದ ಕಾಲವನ್ನು ಕಳೆಯಬಾರದೆ? ದೇವಿ, ಸೃಷ್ಟಿ ಕಾರ್ಯದಲ್ಲಿ ಬ್ರಹ್ಮದೇವನು, ಸ್ಥಿತಿ ಕಾರ್ಯದಲ್ಲಿ ಮಹಾವಿಷ್ಣುವು ಮಗ್ನರಾಗಿ ಈ ಜಗತ್ತನ್ನು ಪರಿಪಾಲಿಸುತ್ತಿರುವಾಗ ಲಯಕರ್ತನಾದ ನಾನು ಸುಮ್ಮನಿರಲು ಸಾಧ್ಯವೇ ದೇವಿ? ಎಂದು ಆನಂದಿಸಲು ಆತುರ ಎತ್ತಿರುವ ನಿನ್ನ ಮನಸ್ಸನ್ನೇಕೆ ನೋಯಿಸಲಿ. ನಿನ್ನಿಷ್ಟದಂತೆ ಸಂತೋಷದಿಂದ ಕಾಲ ಕಳೆಯೋಣ. ದೇವಿ, ಪ್ರಾಣೇಶ್ವರ, ಆನಂದ ಆನಂದವೇ ಇದು ಶಿವಸತಿಯ ಸಲ್ಲಾಪವೇ. ಆನಂದ ಆನಂದವೇ ಇದು ಶಿವಸತಿಯ ಸಲ್ಲಾಪವೇ. ಈ ಭಾವನಾ ನವಚೇತನ, ಈ ಭಾವನಾ ನವಚೇತನ ಪ್ರೇಮಾನುರಾಗದ ಸಮ್ಮಿಲನ. ಪ್ರೇಮಾನುರಾಗದ ಸಮ್ಮಿಲನ. ಆನಂದ ಆನಂದವೇ ಇದು ಶಿವಸತಿಯ ಸಲ್ಲಾಪವೇ.
ಮನೋಹರಿ ನಾನಿಲ್ಲಿ ಬಂದೆ. ನಿನ್ನಯ ಮನದಾಸೆ ಪೂರೈಸಲೆಂದೇ ಗೌರಿ ಮನೋಹರಿ ನಾನಿಲ್ಲಿ ಬಂದೆ. ಉದಯೇಶ್ವರಿಯೇ ಜಗಕ್ಕೆಲ್ಲವೂ ನೀನಾದೆಯಲ್ಲವೇ. ಜಗಕ್ಕೆಲ್ಲವೂ ನೀನಾದೆಯಲ್ಲವೇ. ಆನಂದ ಆನಂದವೇ ಇದು ಶಿವ ಸತಿಯ ಸಲ್ಲಾಪವೇ. ಈ ಭಾವನ ನವಚೇತನ ಭಾವನಾ ನವಚೇತನ ಪ್ರೇಮಾನುರಾಗದ ಸಮ್ಮಿಲನ. ಪ್ರೇಮಾನುರಾಗದ ಸಮ್ಮಿಲನ. ಆನಂದ ಆನಂದವೇ ಇದು ಶಿವ ಸತಿಯ ಸಲ್ಲಾಪವೇ. ಆನಂದ ಆನಂದವೇ ಇದು ಶಿವ ಸತಿಯ ಸಲ್ಲಾಪವೇ. ಸತಿಯ ಸಲ್ಲಾಪವೇ. ಸ್ವಾಮಿ ದೇವಿ, ಇದೇನು ಪ್ರಾಣೇಶ್ವರ? ಈ ನಿಮ್ಮ ನಗುವಿನ ಆಂತರ್ಯವೇನು ನನ್ನಲ್ಲಿ ತಿಳಿಸಬಾರದೆ? ದೇವಿ, ಅದೋ ನೋಡು, ಭೂಲೋಕದಿಂದ ಧರ್ಮರಕ್ಷಕನಾದ ಧರ್ಮರಾಯನು
ಕಾಯ ಸಮೇತನಾಗಿ ಸ್ವರ್ಗವನ್ನು ಸೇರಿ ಅಲ್ಲಿ ಸಕಲ ದೇವತೆಗಳ ಆಶೀರ್ವಾದವನ್ನು ಪಡೆದು ಈಗ ನಮ್ಮ ದರ್ಶನಕ್ಕಾಗಿ ಕೈಲಾಸಕ್ಕೆ ಬರುತ್ತಿರುವ ದೇವಿ, ಸ್ವಾಮಿ, ನಾವು ಆತನ ಆಗಮನವನ್ನು ನಿರೀಕ್ಷಿಸೋಣ. ಹಾಗೆ ಆಗಲಿ. ಪಾರ್ವತಿ ಪರಮೇಶ್ವರರಿಗೆ ಈ ಧರ್ಮರಾಯನ ಪ್ರಣಾಮಗಳು. ಧರ್ಮನಂದನ, ನಿನಗೆ ನಿನಗೆ ಮಂಗಳವಾಗಲಿ. ಸತ್ಯಶೀಲ, ಕಾಯ ಸಮೇತನಾಗಿ ಸ್ವರ್ಗವನ್ನು ಸೇರಿ ಅಲ್ಲಿಂದ ಕೈಲಾಸಕ್ಕೂ ಬಂದಿರುವೆ. ನಿನ್ನ ಕೀರ್ತಿಯು ಆಚಂದ್ರಾರ್ಕವಾಗಿ ಬೆಳಗಲಿ. ನಿನ್ನ ಚರಿತ್ರೆಯನ್ನು ಓದಿದ ಕೇಳಿದ ಸದ್ಭಕ್ತರಿಗೆ ಸನ್ಮಂಗಳವು ಉಂಟಾಗಿ ಸ್ವರ್ಗವು ಪ್ರಾಪ್ತಿಯಾಗಲಿ. ಧನ್ಯನಾದೆನು ತಂದೆ, ಧನ್ಯನಾದೆನು.